ಏನು ಇವಾಗ ಲವ್ ಏನು ಖುಷಿಯಾಗಿಲ್ಲ ಆದ್ರೂ ನೀನ್ ಇವತ್ತು ಬ್ರೇಕಪ್ ಹೋಗೋದಲ್ಲ ಅದಕ್ಕೆ. ಇರಲ್ಲ ಕಾರ್ ಉಳ್ಕೊಂಡದಲ್ಲ. ಇದು ಅಲೋನ್ ವಿಜಿ ಅಡ್ಡ ಇದು ಮುಂದೆ ಗಾಡಿ ಆಡ್ಸಂಬ ಇಂಚೋರೆಲ್ಲ ಯಾರು ನೋಡಿದಾರ. ಅದೇ ಯಾರೋ ಗುರೂಜಿ ಹೇಳ್ತಾರೆ ಡಿಚ್ಚಿ ಹೆಂಗ್ ನೋಡಿದೀನಿ ಗೊತ್ತಂತ. ಸರ್ವಿಸ್ ಬರೀ ಡಿಚ್ಚಿನೇ ಹೊಡೆದು ಕೊಲೆ ಮಾಡಿದ ಎಲ್ಲಾರು. ತಾಯಿ ಏನ್ ಮಾತಾಡ್ತಾಳೋ. ಏನು ಮಾಡ್ಸಿಲ್ಲ ನೀನು. ಎಷ್ಟ್ ತೆಗಿಬೇಕು ನೆಗಿರ್ಲ ನೀವು ನಿಜಲ್ಲ ನವೀನ್ ಕಾಮಿಡಿ ಹೇಳಕೈತೆ. ಏನಕ್ಕೆ ಇಷ್ಟ ಅಲ್ಲ ಏನಕ್ಕೆ ರೀಸನ್ ನಿಮ್ ವಿಜಿ ಏನಕ್ಕೆ ಇಷ್ಟ ಅಲ್ಲ ಅವೆಲ್ಲ ನಿಮ್ ವಿಜಿ ಏನಕ್ಕೆ ಇಷ್ಟ ಅಲ್ಲ ಹೇಳ್ತಾನೆ. ಈ ಚೊರಿ ಕಿವಿ ಕೇಳಿಸ್ಕೊ, ಈ ಚೊರಿ ಕಿವಿ ಬಿಟ್ಬಿಟ್ಟು ಆರಾಮಾಗಿರೋ. ಅದೇ ಕೊಡ್ಬೇಕು. ಆನ್ಸರ್ ಲೇಡೀಸಿ ಎಕ್ಸ್ಬಿಟ್ಟು ಏನೋ ಹುಡುಗಂಗೆ ನಮ್ಮ ಹುಡುಗಂಗೆ ಕರೆಕ್ಸ್ತೀಯ ನೀನು. ಯಾರಪ್ಪ ನಿಮ್ ಹುಡುಗ? ವಿಜಿ ಮಧ್ಯಾಹ್ನ ಏನ್ ಗೊತ್ತಾ ಕ್ವಾಟ್ಲೆ ಇವಳು ಬರೀ ಟಚ್ ಮಾಡಿದ್ ಅಷ್ಟೇ. ಇನ್ನೊಂದ್ಸತಿ ಮಾಡು, ಇನ್ನೊಂದ್ಸತಿ ಮಾಡಿ, ಏನ್ ಮಾಡಿದ್ರಿ, ಏನ್ ಮಾಡಕ್ಕೆ ಇನ್ನೊಂದ್ಸತಿ ಮಾಡಿ ಹಿಂಗಂದ್ರಲ್ಲ ಅದಾಗ ವಿಜಿ ನೀನ್ ಹೇಳ್ತಾರದ ಈ ತರ ಅನ್ನುವಂತ ಅಂದೇ ಎಕ್ಸ್ಪ್ರೆಷನ್ ಹಿಂಗನ್ನು ಅಂತ ಹೇಳ್ಕೊಡ್ತೀನಿ. ಎಕ್ಸ್ಪ್ರೆಷನ್ ವಿಜಿ ಅಂತಾನೆ ವಿಜಿ ವಿಜಿ ಅಲ್ಲ ಅವೆಲ್ಲ ಇದೆಲ್ಲ ಹಾಕ್ಬೇಡ ಇವಾಗ್ಲೇ. ನಾವ್ ಲವ್ ರಿವೀಲ್ ಮಾಡೋಣ ಅಂತ ಹೇಳ್ತೀವಲ್ಲ ಮನೇಲೆಲ್ಲ ಸೀರಿಯಸ್ ಪ್ಲಸ್ ಆಗ್ಬೇಡ ವಿಜಿ. ಬ್ಲಸ್ ಆಯ್ತವನೆ. ಅಟ್ಲೀಸ್ಟ್ ವಿಜಿ ಮತ್ತೆ ನಿಸರ್ಗ ಅವರು ಮಿತ್ರದ್ರೋಹ ಮಾಡಿ ಲವ್ ಮಾಡುತ್ತಿದ್ದಾರೆ. ಇಬ್ರು ಮಿತ್ರದ್ರೋಹ ಮಾಡೋರ. ನಿಸರ್ಗ ಅವರು ಹೇಳಿಲ್ಲ, ವಿಜಿನೂ ಹೇಳಿಲ್ಲ ಲವ್ ಮಾಡ್ತಿದ್ದಾರೆ. ಈಗ ಆನ್ಸರ್ ಕರೆಕ್ಟ್ ಆಗಿ ಬಂದ್ರೆ ತಾನೇ ನೀನ್ ಕರೆಕ್ಟ್ ಆಗಿ. ಆದ್ರೆ ನೀವು ಲವ್ ಮಾಡಿ ಎಷ್ಟು ದಿವಸ ಆಗೈತಿ? ಇವತ್ತು ಹೇಳ್ತೀನಪ್ಪ. ಇವತ್ತು ಕರೆಕ್ಟ್ ಆನ್ಸರ್ ಬಂತು ನಿಂಗೆ, ಅದಕ್ಕೆ ಇವತ್ತು ಹೇಳಿದೆ ನಾನು. ಹಂಗೆ ನಾಳೆ ಬಂದಿರ ನಾಳೆ ಹೇಳ್ತಿದ್ದೆ. ಅದು ಇವತ್ತು ಬಂತು. ಐ ಲವ್ ಯು ಅಂತ ಮೆಸೇಜ್ ಮಾಡಿರೋ. ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಆಡ್ತಿದ್ದೆ ನೀವು. ಬಾಯಲ್ಲಿ ಹೇಳೋಳಲ್ಲ, ಅದಕ್ಕೆ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಆಡ್ತಿದ್ದಿ ಇವತ್ತು. ಏನ್ ಡಿಫ್ರೆಂಟ್ ಆಗಿ ಅಂದ್ರೆ ಯಾವ್ದು ತಪ್ಪ ಫೋಟೋ ತಗೊಳ್ತಿದ್ರು ಇವತ್ತು ಆತರ ಅಂದ್ರೆ ಹಿಂಗ್ ಇಡ್ಕೊಂಡಿದ್ರಲ್ಲ ಆತರ. ನಾರ್ಮಲ್ ಆಗು ತಗ್ಸ್ಕೊತಿದ್ವಲ್ಲ ಆತರ ಫೋಟೋ. ಸೆಲ್ಫಿ ತಕೊಳ್ಳೋದು ಅವೆಲ್ಲ ನಿಂಗೇನಾಯ್ತು? ಏನಿಲ್ಲಪ್ಪ ನೋಡ್ರಿ ಬಟ್ಟೆ ಅವ್ರಿ ನೋಡ್ರಿ ಏನ್ ನೋಡ ನನ್ ಮಗನೇ. ಆಫರ್ ಸಾಕು, ನಮಗ್ ಪ್ರೈವಸಿ ಬೇಕು. ಆಫಲ್ಲಿ ಇಲ್ಲ ಒಂದ್ ಸ್ವಲ್ಪ ಹೊತ್ತು ಇಬ್ರು ಈಚೆ ಕೂತಿರಲ್ಲಿ. ಅಣ್ಣ ಯಾಕಣ್ಣ ತರಕ್ ಹೋದ್ರಿ? ನಾವೇ ಬರೋವಲ್ಲಣ್ಣ. ಮೇಯ್ತಾ ಮಾತಾಡ್ತೀವಿ. ಗೋಬಿ ತಿನ್ಕೊಂಡು ಗೋಬಿ ಎಲ್ಲ ಕಣೋ, ಮಶ್ರೂಮ್. ಅಯ್ಯೋ ಇದೆಲ್ಲ ಪ್ರಾಂಕ್ ಗೈಸ್, ಏನಿಲ್ಲ ಪ್ರಾಂಕ್ಸ್ ಪ್ರಾಂಕ್. ನಾನೇನು ಅನಾವರೇಂಜ್ಗೆ ಪ್ರ್ಯಾಂಕ್ ಕಾಣಿಲ್ಲ. ನಮ್ಕೊಂಡೆ ಬೆಳಗ್ಗೆ ಒಂದ್ ರೇಂಜಲ್ಲಿ 50-50 ಇತ್ತು. ಅದಕ್ಕೆ ಪ್ರ್ಯಾಂಕ್ ಅಂತ ಹೇಳಿ. ಮಧ್ಯಾಹ್ನ ನೀವ್ ಆಡಿದ್ ನೋಡಿ, ಮಧ್ಯಾಹ್ನ ನೀವು ಸ್ವಲ್ಪ ಓವರ್ ಆಗಿ ಆಡ್ತಿದ್ರಲ್ಲ, ಅವಾಗ ನಂಗೆ ಸ್ವಲ್ಪ ಡೌಟ್ ಮಾಡ್ತೀವಿ ಗೈಸ್ ನಾವು. ನಾ ಡಯಟ್ ಅಂದ್ಬಿಟ್ಟು ದನ ತಿನ್ನಂಗ್ ತಿಂತಾವನೆ. ಹೊಟ್ಟೆ ಹಸುವಿಗೆ ಗೈಸ್ ಯಾವ ಲವರ್ಸು ಇಲ್ಲ, ಏನೂ ಇಲ್ಲ. ಒಂದ್ ಅಣ್ಣ ತಂಗಿ ಅಣ್ಣ ನಾನು ತಂಗಿ, ಅದು ಯಾವಾಗೂ ಅವಾಗ್ಲೇ ವ್ಲಾಗ್ ಅಲ್ಲಿ ಹೇಳಿದ್ವಲ್ಲ, ಅದು ಹಂಗೆ ಗೈಸ್. ಸುಮ್ಮನೆ ಇವನಿಗೋಸ್ಕರ ಪ್ರ್ಯಾಂಕ್ ಮಾಡಿದಷ್ಟೇ. ಇವಾಗ ನಂಗೆ ಹುಡುಗ ಫ್ರ್ಯಾಂಕ್ ನಿಜ ಪ್ರ್ಯಾಂಕ್. ಪ್ರ್ಯಾಂಕ್ ಕಾಣಪ್ಪ ವಯಸ್ಸು ಅಷ್ಟೇ. ಗುಳಿ ನೀನ್ ಪ್ರ್ಯಾಂಕ್ ಅದ ಫುಲ್ಲು ನೀನ್ ನಂಬಿಲ್ಲ. ನಿಜ ಹೇಳು. ವಿಜಯ್ ಕನ್ನಡ ಯಾವ ಕನ್ನಡ ನೋಡಿ ಲವ್ ಮಾಡ್ತಾ ಅವತ್ತೇ ನಂಬಿಟ್ಟೆ ನೀನು. ಅವ್ನ್ ಕರಗಿದ್ದು ಲಕ್ಷಣ, ನೀ ಬೆಳಗಿದ್ದು ಚೆನ್ನಾಗಿಲ್ಲ. ಗುಳಿ ಹಿಂಗೆ ಹೆಂಗ್ ಹೊಡೆದ ಹಂಗೆ ಡೈಲಾಗ್. ಕಲರ್ ಬಗ್ಗೆ ಆಡ್ಕೋಬಾರ್ದು. ಯಾರು ಡಿಸ್ಕ್ರಿಮಿನೇಷನ್ ಮಾಡ್ಬೋದು. ನಾನು ಕಪ್ಪಿಗೆ ಅವನೇ. ನಾನು ಕಪ್ಪು ಎಂದು ಎಳೆಯಬೇಡ ಮನುಷ್ಯ. ಗುಳಿ ಮರಿದ ಇವತ್ತು ಸ್ಪೆಷಲ್ ಡೇ ಗೈಸ್. ಇವತ್ತು ಎಲ್ಲ ವಿಷಯ ಆಗ್ಬಿಡಿ. ಹೊಸ ಬಟ್ಟೆ ಒಂದ್ ವರ್ಷದ ಹಿಂದೆ ಅವನು ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ಕರೆಕ್ಟ್ ಇನ್ನೊಂದು ವರ್ಷದ ಆ ಟರ್ನಿಂಗ್ ಪಾಯಿಂಟ್ ಹೆಂಗಿತ್ತು ಹೊಂಟೋಯ್ತು. ತಿರ್ಗಾ ನಾರ್ಮಲ್ ಲೈಫ್ ಹೆಂಗ್ ಹೋಯ್ತದ ಹಂಗ್ ಹೋದ. ಏನು ಅಂತ ಗೆಸ್ಟ್ ಮಾಡಿ ಇವತ್ತು ಏನ್ ಇರ್ಬೋದು ಅಂತ. 7 ಅಂತೆ. ಹೇಳ್ಬಿಡುಗಳು ಹೇಳಂಗಿಲ್ವಾ? ನಾನು ಒಂದು ವರ್ಷದಿಂದ ಒಬ್ರು ಲವ್ ಮಾಡಿದ್ವಿ. ಇವತ್ತು ಲವ್ ಆನಿವರ್ಸರಿ ಗೈಸ್. ಹೇಳು. ಏನು ಇವಾಗ ಲವ್ ಏನು ಖುಷಿಯಾಗಿಲ್ಲ ಆದ್ರೂ ನೀನ್ ಇವತ್ತು? ಬ್ರೇಕಪ್ ಹೋಗೋದಲ್ಲ ಅದಕ್ಕೆ. ಎಷ್ಟು ದಿನ ಆಯ್ತು ಬ್ರೇಕಪ್ ಆಗಿ? ನಾಳೆ 6 ತಿಂಗಳಾಯ್ತು. 6 ತಿಂಗಳು ಲವ್.
ನೋಡಿ ಗಾಯ್ಸ್ ಎಷ್ಟು ಇವನು ಎಂತ ಪ್ರೇಮಿ ಅಂತ, ಪಾಗಲ್ ಪ್ರೇಮಿ. 6 ತಿಂಗಳಾದ್ರೂ ಇವತ್ತು ನೆನ್ಸ್ಕೊಂಡು ಬೇಜಾರಾಗೋನೆ. ನಂಗೆ ಅಳು ಬರ್ತದೆ. ಅಯ್ಯೋ ದಯವಿಟ್ಟು ಅಳು. ನೀನು ಅಳೋದು ನೋಡೋಕ್ಕೆ ನಂಗೆ ಇಷ್ಟ. ನೋಡಿ ಗಾಯ್ಸ್ ಫುಲ್ ಬರೀ ಫೋನಲ್ಲಿ ಬಿಸಿ ಅವನು ಶರತ್ ಅವ್ರ ಹುಡುಗಿ ಜೊತೆ. ಹುಡುಗಿ ಯಾವ ರಿಕ್ವೆಸ್ಟ್ ಬಂದೈತೆ ಶಶಿಕಲಾ ಆಂಟಿ ನೋಡ್ಕೊಳ್ಳಿ, ನಿಮ್ಮ ಮಗ ಯಾವಾಗಲೂ ಬಿಸಿ ಯಾವುದೋ ಹುಡುಗಿಗೆ ಲವ್ ಮಾಡ್ತವನೆ. ಈ ವಿಜಿ ನಾನು ಸಿಂಗಲ್ ಬೇವರ್ಸಿಗಳು ಕೂತಿದ್ದೀವಿ ಹಿಂದೆ. ಲವ್ ಮಾಡಬಾರ್ದು ಕಣಕ. ಹೌದು ವಿಜಿ, ಲೈಫಲ್ಲಿ ಯಾವತ್ತೂ ಲವ್ ಮಾಡಬಾರ್ದು. ವೇಸ್ಟ್ ನೋವು ನೋಡಿ ನಮ್ ಗೂಳಿ ಎಕ್ಸ್ಪೀರಿಯನ್ಸ್ಡ್ ಹೇಳ್ತಾನೆ. ನಿನ್ಗೆ ವಿಜಿ ಶರತ್ ನಿನ್ಗೇನ್ ಅನ್ಸುತ್ತೆ ಲವ್ ಬಗ್ಗೆ? ಲವ್ ಇಸ್ ಲೈಕ್ ಅ ಸಿಗರೇಟ್, ಲವ್ ಬಗ್ಗೆ ಲೈಫ್ ಟೈಮ್ ಡ್ಯಾಮೇಜ್. ಚೊಡಿರೆ ಚಪ್ಪಾಳೆ. ಎಲ್ಲಿ ಕಲ್ತೀಯೋ ಇದನ್ನ? ನೀ ಹೇಳೋ ನಿನ್ ಬಗ್ಗೆ, ನಿನಗೇನ್ ಅನ್ಸುತ್ತೆ ಲವ್ ಅಂದ್ರೆ? ಲವ್ ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ, ಬೇಗ ಹೇಳು. ಲವ್ ಅಂದ್ರೆ ಲವ್ ಅನ್ಸುತ್ತೆ, ಇನ್ನೇನ್ ಅನ್ಸುತ್ತೆ? ಸ್ವಲ್ಪ ಹೇಳು, ಅಭಿಪ್ರಾಯ ಹೇಳು ಶರತ್. ಲವ್ ಇಸ್ ಲವ್ ಅಂತ ಎಲ್ಲರಿಗೂ ಗೊತ್ತು. ಲವ್ ಇರೋದಕ್ಕೆ ಎಲ್ಲರೂ ಇಲ್ಲಿ ಇರೋರ್ಗೆ ಎಲ್ಲರಿಗೂ ಪಾಸ್ಟ್ ಲವ್ ನಮ್ಮ 3 ಜನಕ್ಕೂ ಪಾಸ್ಟ್ ಅದೇ. ಪ್ರತಿಯೊಬ್ಬರ ಲೈಫ್ ಅಲ್ಲಿ ಲವ್ ಅನ್ನೋದು ಇಲ್ಲ ಕಣೋ ನನ್ಗೆ. ಅವನು ನಾನು ಅವನು ಇವನು 3 ಜನ. ಇವನಿಗೂ ಪಾಸ್ಟ್ ಆಯ್ತಾ? ಹಂಗೋಯ್ತೆ. ಹಂಗೈಸಿದೆ ನೋಡಿ ನನ್ನ ಊಟ, ಪನ್ನೀರು ಆಮೇಲೆ ರೊಟ್ಟಿ. ನಿಸರ್ಗ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಗೂಳಿ ಅಲ್ಲಿಂದ ನೆಕ್ಸ್ಟ್ ಸುಧಾರಣ ಬತ್ತು ಅಂತ ಅಂದ್ಬಿಟ್ಟು ಸುಧಾರಣ ಜೊತೆ ಹೋಗೋಣ. ನಾವು ಇವಾಗ ಅಟ್ಟಿಗೆ ಬಂದು ನಾನು ವಿಜಯನವೇ ಮನೆಗಳು ನಮ್ಮಣ್ಣ ನೋಡ್ಲು ಹಿಂಗೆ ಹೆಂಗ್ ಬಿದ್ದಿದೆ ನಮ್ಮಣ್ಣ. The next day. ಗೈಸ್ ನೆನೆ ನೈಟು ಹಂಗೆ ಬಂದು ಇದೇ ಬಟ್ಟೆಲಿ ಮನೆ ಕಂಡಿದ್ವಿ. ಬಟ್ಟೆ ಚೇಂಜ್ ಮಾಡಿರಲಿಲ್ಲ, ಯಾಕಂದರೆ ನಮ್ಮ ಮಟ್ಲಿ ನಮ್ಮ ಅಮ್ಮ ಎಲ್ಲ ಮನಗಿದ್ರು. ಎದಿದಳಿಸಿದ್ರೆ ಎಕ್ಕಡದೇಟು ಉಕ್ಕುಳದ ಪೂಜೆ ಮಾಡುತ್ತೆ ಅಂದ್ಬಿಟ್ಟು ಎದಾಳಿಸೋಕ್ಕೋನಿಲ್ಲ. ಇದೇ ಬಟ್ಟೆಲಿ ಮನೆ ಕಂಡಿದ್ವಿ. ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಮೈಸೂರಿಗೆ ಹೋಗ್ಬೇಕು. ಬನ್ನಿ. ಓಹೋ ರಮ್ಯಾ ಅವರು ತಿನ್ರಿ 3 ಮನೇಲೂ ಒಂದಾದ್ಮೇಲೆ ಒಂದು. ಅಕ್ಕ ನೀನುವೇ ಶಶಿಕಲಾ ಚಿನ್ನ ಬಿಸಾಕು. ನೆನೆ ಇದು ನಾವು ಚಿಕ್ಕದೇವನಬೇಟೆಗೆ ಹೋಗಿದ್ವಲ್ಲ, ಅಲ್ಲಿ ಹಾಕೊಂಡಿರೋದು ಚಿನ್ನ ಹಂಗೆ ಹುಡುಕ ಹಂಗೆ ಹಾಕಂದ್ರೆ ಬಿತ್ತವ್ರೇನು ಹಾಕಮ್ಮ. ಇನ್ನು ಐದು ಹಾಕಮ್ಮ. ಯಾರು ಅದು ಸುಮ್ಮನೆ ಹೇಳ್ದಿ ಕಣಮ್ಮ ಅಷ್ಟೇ. ನೀ ಹೆಂಗಿದ್ರೆ ಹಾಕದಿರ್ಲಿಲ್ವಲ್ಲ, ಮರೆತು ಬಿಟ್ಟಿದ್ಯೇನೋ ಅದಕ್ಕೆ ಹಂಗಂತ ಅಂದೆ. ಹಾಕಂದವಳೆ ಅಂತ ಕೇಳ್ತಾವನೆ ಅಂತ ತಿಳ್ಕೊಂಡಿ. ಸಾಕು ಅಕ್ಕ ನನ್ನ ಮಾತಿನ ಅರ್ಥ ಆ ಥರ ಇತ್ತಕ್ಕ. ಅಕ್ಕ ಹೇಳಕ್ಕ, ನೀನು ನ್ಯಾಯವಾಗಿ ಹೇಳಕ್ಕ. ಪಿಂಕಿ ಇತ್ತ ಬಿಸಾಕ್ತದಲ್ಲ, ಆ ಅರ್ಥದಲ್ಲಿ ನಾನು ಹೇಳಿದ್ರೆ ಚಿನ್ನು ಮಗನ ಮೇಲೆ ಈ ತರ ಡಿಸ್ರೆಸ್ಪೆಕ್ಟ್ ಸಾಕು ಡೌ ಸಾಕು. ನಮ್ಗೆ ಇಡೀ ಸಲ ಇದೆಲ್ಲ ಹೇಳ್ತಾ ಇರೋದು ಆ ಅರ್ಥದಲ್ಲೇ. ಕತ್ತರಿಂದ ನಾನು ಅಂದಿಲ್ಲ, ಈಗ ನೀನೇ ಅಂದ. ನಾನ್ ಮಾಡ್ಸಿವ್ನಿ. ನೀನ್ ಏನಾದ್ರು ಒಂದು ಬಟ್ಟೆ ಬಿಸಾಕ್ಬಿಡು ಅಂತ ಹೇಳ್ಬಿಡು ಶಶಿಕಲಾ. ಹೇಳ್ತಾವ ಮಾಡ್ಸಿದಾನ. ಅಣ್ಣಗೂ ತಮ್ಮನ್ಗೂ ಮಾಡಿಸ್ಕೊಂಡಿರೋದು, ನನಗ್ ಮಾಡಿಸ್ಕೊಟ್ಟಿದ್ದಾನ. ಅಲ್ಲ ತಾಯಿ, ಏನ್ ತಾಯಿ ಏನ್ ಮಾತಾಡ್ತಾಳೋ? ಏನು ಮಾಡ್ಸಿಲ್ಲ ನೀನು. ಏನು ಮಾಡ್ಸಿಲ್ಲ ನಾನು. 2 ಮಂಗಲ ಚೆನ್ಬೇಕು ನನ್ಗೆ. ಸರಿ ಮಾಡಿಸ್ತೀನಿ ಆಯ್ತಾ. 50 ಗ್ರಾಮ್ಗ 7 ಬಟ್ ತೋರಿಸ್ತಾ. ಎಲ್ಲಿ ಇದು 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 200 ರೂಪಾಯಿ ಮೂಗ್ಬಟ್ಟ. 200 ರೂಪಾಯಿ ಮೂಗ್ಬಟ್ಟ. ಇದು 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 ಹೋಗು, ನೀನು ಎತ್ತಿ ಮಾಡಿಕೋ ಮೂಗ್ಬಟ್ನವ. ಎತ್ತಿಗಾಯ್ತಾ ಮದವೇ ಕೈ ವಾಸಿ ಆಯ್ತು. ಮದವೇ ಸ್ಟೀಲ್ ಚಗರಲ್ಲಿ ಸಿಕ್ಕಂದು ಏನಾದ್ರು ಬರ್ತಾಯಿಲ್ಲ. ಏನಂತದೆ ಸ್ಟೀಲ್ ಚಕ್ರ. ಸ್ಟೀಲ್ ಚಕ್ರನೇ ಗೈಸ್, ಪಾತ್ರೆ ಬೆಳಗಕ್ಕೆ ಹೋಗಿ ಸ್ಟೀಲ್ ಚಕ್ರನೇ ಸಿಗಿಸ್ಬಿಟ್ಟು ಎಂತ ಅಮ್ಮ. ತಿನ್ನು ಸ್ಟೀಲ್ ಚಕ್ರ ಏನಾಗಲ್ಲ, ಗಟ್ಟಿ ಮನ್ಸಾಯ್ತು. ಇವತ್ ನಮ್ಮ ಮಟ್ಟಿಗೆ ಅಡುಗೆ ಮಾಡಕ್ ಬರ್ನಿಲ್ಲ ಅನ್ಬೇಕು. ಸುಶೀಲಾ ಹೇಳ್ತಾವನಿ ನಮ್ಮ ಅಪ್ಪನ ತಂಗಿ ಅಂತಾನು ನೋಡಲ್ಲ. ಆಮೇಲೆ ಎತ್ಬಿಡ್ತೀನಿ ಪಿಂಕಿ. ನಿನಗ್ ತಾನೇ ಅಡುಗೆ ಮಾಡ್ತಿರೋದು, ಬಂದು ನೀನೇ ಮಾಡ್ಕೋಬೇಕಷ್ಟೇ. ಕುಂತೋಳೆ. ಹಾ ನಮ್ಮಮ್ಮ ಒಬ್ಬರೇ ಪಾಪ. ಹೆಣ್ಮಕ್ಳು ಅಂದ್ರೆ ಆಸೆ. ನಮ್ಮ ಅಕ್ಕ ಹೊಸಿ ಮಾಡುತ್ತೆ, ನಮ್ಮ ಅಕ್ಕಂಗೆ ಪಾಪ ಹೋಯ್ತೆ. ಲವ್ ಚಡ್ಡಿ ಹಾಕಲ್ಲ ಆಡ ನಿನ್ ಲವ್ ಬಿಡೋದಿಲ್ಲ, ಹಂಗೆ ಗೊತ್ತಾತೆ. ಹೆಲ್ಪ್ ಮಾಡ್ಕೊಡಮ್ಮ. ನಮ್ಮ ಅಣ್ಣ ಫೋನ್ ಮಾಡಿ ಹೇಳೋಣ. ಗೈಸ್ ಔಷಧಿ ದುಡ್ಡು ಕೊಡ್ಬೇಕು ನಮ್ಮ ಅಣ್ಣಗೆ. ಔಷಧಿ ತಗೊಂಡಿತ್ತು. ಏನತ್ತೆ ಹೆಂಗ್ ನೋಡ್ತಿದ್ಯಾ? ಏನು 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 ನಾ ಅಂಥವೆಲ್ಲ ಈ ದುರ್ಗರಾಯಿಸೋದೆಲ್ಲ ಇಟ್ಕೋಬಾರ್ದು. ಆಮೇಲೆ ನಾ ಸರಿ ಇಲ್ಲ. ಇವಾಗ ನಿಮ್ಮ ಅಣ್ಣನ ಕಿಣಕ್ ತಿನ್ನತ್ತೆ ಹೋಗ್ಬಿಟ್ಟು. ಹೆಂಗ್ರು ಸಮಾಚಾರ? ಬಜ್ಜಿ ಏರಿಸ್ತಿದ್ಯಲ್ಲ ಗುರು. ಬೆಳಿಗ್ಗೆ ನಿಮ್ ತರ ತಿನ್ಬೇಕ್ರು ತಿಂದ್ರೆ. ಹಾ ಗುರು ನಾನು ಅಲ್ಲೇ ಉಜ್ಜಿದ ಗುರು. ಉಪ್ಸಾರ ಗುರು ನೀನು ಅಲ್ಲಿ ಉಜ್ಬಿಟ್ಟಿದ್ದೀರ. ಏನಕ್ಕೆ ಸಿಸ್ಟು ಗುರು ನೀನು?
ಏನಕ್ಕೆ ಇಷ್ಟು ಕ್ಲೀನು ರಂಗಸ್ವಾಮಿನ ನೀನು ನೀನೇ ದೇವ್ರಾ ಅದು ವರ ಕೊಡುಗುರು ನಂಗೆ ಕೊಟ್ಟೆ ಬಿಡೋರು ಒಳ್ಳೆ ಒಂದು ಮನೆ ಹುಡುಗ ಸರಿ ಬೆಂಗಳೂರು ಹುಡುಗಿ ಕೊಡುಗುರು ಬೆಂಗಳೂರು ಹುಡುಗಿ ಕೊಟ್ಟ ಮಂಗಳೂರು ಹುಡುಗಿ ಕೊಡುಗುರು ಸರಿ ಒಂದು ಊಟ ತಿನ್ಸಿದ್ರು ಹೆಂಗೆ ತಿನ್ಸಿ ನೋಡಿ ಕೊಳಪನೆ ಹಾಸ್ಕೊಂಡ್ಬಿಡ್ತದೆ ಗುರು ನಿನ್ನಂಗೆ ತಿನ್ಸಾರ ಗುರು ಎಷ್ಟರ ಗುರು ಅದನ್ನ ನಿನ್ನ ನಾಯ ಗುರು ಪ್ರೀತಿಯಿಂದ ತಿನ್ಸು ಗುರು ನಿನ್ನ ಮಗಳಿಗೆ ದೊಡಮ್ಮ ನಿಂದೈತೆ ಊಟ ಗಂಡನ್ ತಿನ್ಸ್ ಸಾಕು ತಿನ್ ದಪಾಲಿ ಬೇಯಿಸ್ ಹಾಕು ತಿಂದು ಹಾಕ್ಲಿ ನಮ್ಮ ಏನ್ ದೊಡ್ಡ ಸಮಾಚಾರ ಎಲ್ಲ ಹೇಳ್ಬೇಕು ನೀನೆ. ಎಲ್ಲಿಗೆ ಪಯಣ ಇವತ್ತು? ವಾಟ್ ಆರ್ ಯುವರ್ ಪ್ಲಾನ್ಸ್ ಟುಡೇ? ಅಯ್ಯೋ ಎಲ್ಲೂ ಹೋಗಲ್ಲ ಮನೇಲೆ. ಬೇಸಿ ಹೋಗ ನಾಷ್ಟ ಮಾಡೋ ಬರೀ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋ. ಏ ಅಂದ್ರೆ 3 ವರ್ಷ ಆಯಸ್ಸು, ಆ ಅಂದ್ರೆ 6 ವರ್ಷ ಆಯಸ್ಸು, ಒಂದೇ ಏಟು ಒಂದೇ ಬುಲೆಟ್ ಭೂಮಿಯಿಂದ ಡಿಲೀಟು. ಹಿಂಗ್ ಮಾಡ್ತೇನೆ ಶಿಷ್ಯ ಡುಂಗಿ 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 ನಾವು ವಿಡಿಯೋ ಮಾಡ್ತಿದ್ರೆ ನಮ್ಮ ಅಕ್ಕಲ್ಲಿ ಮುಚ್ಕೊತಾ ಇರೋದು. ಇವತ್ತು ನಮ್ಮ ಮಟ್ಲಿ ಮಟನು ಚಿಕನ್ನು ಆಮೇಲೆ ಬಜ್ಜಿ ಬೋಂಡ ಈ ಥರ ಎಲ್ಲ ಮಾಡ್ತಾರೆ. ಏನಕ್ಕಂದ್ರೆ ಪಿಂಕಿಗೆ ಅಡುಗೆ ಮಾಡ್ಬೇಕಾಗಿತ್ತಲ್ಲ. ಭಾನುವಾರ ನಮ್ಮ ಪಿಂಕಿ ಎಷ್ಟು ಅಟ್ಟಿಲ್ ತಿಂದಿರೋದು ಗೊತ್ತಿಲ್ಲ. ಪಿಂಕಿ ಭಾನುವಾರ ನಮ್ಮ ದೊಡ್ಡಪ್ಪವ್ರ ಮನೇಲಿ ಬ್ಯಾಟಿಂಗ್, ಆಮೇಲೆ ತಿರ್ಗಾ ಅಲ್ಲಿಗೆ ಹೋದ್ಲು ನಮ್ಮ ಅತ್ತೆಯವ್ರ ಹಟ್ಟಿಗೆ, ಇವಾಗ ತಿರ್ಗಾ ನಮ್ಮ ಒಟ್ಟಿಗೆ. ನಮ್ಮ ಪ್ಯಾಂಟ್ ಹಿಂಗ್ಸ್ ರಂಗಿದ್ದಂಗಿದ್ದಂತೆ ಇರ್ಲಿ ಬಿಡೋಣ ಆಯ್ತು. ಲುಜ್ಜಬೇಕು ಪೇಸ್ಟ್ ತೊಳಿಬೇಕು. ನಮ್ಮ ಮಟ್ಲಿ ಇರೋದು ಎಷ್ಟು ಜನ ಗೊತ್ತಾ? 4 ಜನ ಅವಿ. ಬಟ್ ಎಷ್ಟು ಬ್ರಷ್ಗಳವೆ ಅಂದರೆ ನೋಡಿ, ಈ ಬ್ರಸ್ಸು ಈ ಥರದ್ದು ಒಂದು ನಿಮ್ಮ ಮಟ್ಲು ಇದ್ದೇ ಇರ್ತದೆ. ಅದು ಬಿಟ್ರೆ ಇಲ್ಲಿ ನೋಡಿ ಟೋಟಲು 4, 8, 9 ಬ್ರಷ್ ಅವೆ. ಬರೀ ಇರೋದು 4 ಜನಕ್ಕೆ 9 ಬ್ರಸ್ಸು. ವಾರಕ್ಕೆ ಅಂದರೆ ನಮ್ಮ ಮಟ್ಲಿ ಎಲ್ಲರೂ 2-2.5 ಬ್ರಷ್ ಯೂಸ್ ಮಾಡ್ತೀವಿ. ಸುಮ್ಮನೆ ಮಡಿಗಳಲ್ಲಿ ಯೂಸ್ ಮಾಡೋದಾದ್ರು ನಿಮ್ಮಲ್ಲಿ ಹಿಂಗೆ ಅಲ್ಲ. ಗೈಸ್ ಬಾತು ಚಟ್ನಿ ಇವತ್ತು. ಗೈಸ್ ತಿಂಡಿ ಎಲ್ಲ ಮುಗೀತು. ಇವಾಗ ಸೌಂತೆಕಾಯಿ ತಿನ್ಕೊಂಡು ಬನ್ನಿ ಇವಾಗ ಮೈಸೂರಿಗೆ. ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟವನೇ ನಮ್ಮ ಅಣ್ಣ. ಇವಾಗ ಈ ಕರ್ಗಿನ ಒಳಗೆ ಇಲ್ಲ, ಈ ಕರ್ಗಿನ ಒಳಗೆ ನಿಲ್ಲಿಸ್ಬಿಟ್ರೆ ನಮ್ಮ ಕರಿನ ಎತ್ಕೋಬೇಕು. ಇದು ಕರ್ಗಿ, ಇದು ಕರ್ಗಿ ಅಂದರೆ ಇದು ಹುಡುಗಿ, ಇದು ಹುಡುಗ. ಇದು ದೊಡ್ಡದಾಗದಲ್ಲ ಅದಕ್ಕೆ, ಇದು ಚಿಕ್ಕದಾಗಿರೋದಕ್ಕೆ. ನೆನ್ನೆ ಕಾರ್ ತೊಳ್ಸಿರೋದು ಆವಾಗಲೇ ಹೆಂಗಾಗದೆ ನೋಡಿ. ಶಿವನೇ ಬದೇವ್ ಕಣಮ್ಮ ಸಲ್ಲಡಿ. ಗೈಸಲ್ಲಿ ಮುಂದೆ ಮರ ಬಿದ್ದೋಗದೆ ನಮಗೆ. ಇವರೇ ಮುಗಿಸ್ತಾರೆ. ಒಬ್ರು ತಿಂತವ್ರ ದನ ತಿನ್ನಂಗೆ ತಿನ್ನಕ್ಕಾಗಿ ಒಟ್ಟು ಇಲ್ಲೊಳ 5 ಜನ ತಿನ್ಬೇಡಿ ಮಸಾಲೆ ದೋಸೆ. ಚಿಕ್ಕ ಮಕ್ಕಳು. ಇವಾಗ ಒಂದು ಚಾಲೆಂಜ್ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಆಗ್ತೇವೆ. ಗೂಳಿಗೆ ಫೋನ್ ಮಾಡಿ ಕರಿಬೇಕು. ಗೂಳಿ, ನಾನು, ಇವರು, ಆಮೇಲೆ ನಮ್ಮ ವಿಜಯ್ ಅವರು. ಗೈಸ್ ಇವಾಗ ಇಲ್ಲೇ ಬಟ್ಟೆ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಒಂದೇ ಹೋಯ್ತಾ ಕಳವು. ನಾವು ಬಂದವೇನದು ಮರ್ತೋಗದೆ. ಬೂಟ್ ಕಟ್ಟಿ ಬಿಜಿ ನಿಂಗೆ ಓಕೆನಾ? ನಿನಗೆ ಸರ ಆಯ್ತದ ಬೂಟ್ ಕಟ್ ಹುಡ್ಕೊಳ್ಗೆ. ಎಲ್ಲೆಲ್ಲಿ ಬೂಟ್ ಕಟ್ ಕಾಣಿಸ್ತದೆ. ಬೂಟ್ ಕಟ್ಟು ಎಲ್ಲ ಸುತ್ತಿ ಬಳಸಿ ಬೂಟ್ ಕಟ್ಟಾಗಿ ಹೋಯ್ತಾರೆ ಯಾವಾಗ. ಗೈಸ್ ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ. ಇವತ್ತೇನೋ ಒಂಥರ ಇಷ್ಟ ಆಯಿತು ಅನ್ಕೊಳ್ರಿ ಬಟ್ಟೆ. ಬಿಜಿ ಔಟ್ಫಿಟ್ ಇದು ಹೆಂಗೆ ಕಾಣಿಸ್ತಾನೆ ಕಮೆಂಟ್ ಮಾಡಿ. ನಾನು ಎಡ್ತಿ ಟ್ರಯಲ್ ರೂಮ್ ಹೋಗಿ ಫೋಟೋ ತಗೊಂಡಿದ್ದೀನಿ. ಕುಂತೆ ಇಲ್ಲ ಗುದ್ದೆ ಹೋಗ್ತೀನಿ ನಾನು. ಎಲ್ಲಿ ಕೂತಿದ್ದೆ ನಾನು? ಗುದ್ಲಾ 2 kg ಸಣ್ಣ ಬೇಕಾಗ ಗುದ್ಲಾ. ಗೈಸ್ ನಾವು ಯಾರು ಏನೋ ತಗೊಳ್ಳಿಲ್ಲ, ತಗೊಂಡಿದ್ದೆಲ್ಲ ಇವ್ರೊಬ್ರೆ. ಇವ್ರಿಗೆ ಶಾಪಿಂಗ್ ನಾನು ಓದಿ ನೋಡ್ದು ಇಷ್ಟ ಅನ್ನಿಲ್ಲ ಯಾವ ತಗೊಳಕ್ಕೆ. ಅದಕ್ಕೆ ಹಂಗೆ ಇಲ್ಲ ಮೇಕ್ ಹೋಗಿದ್ವು. ನೀವು ಟ್ರಯಲ್ ರೂಮ್ಗೆ ಹೋಗಿದ್ರೆ ಅರ್ಧ ಗಂಟೆ ಆ ಟೈಮಲ್ಲಿ ನಾವು ಬೆರ್ಗ್ ಮದವಿ ದೊಡ್ಡ ಬೆರ್ಗು ಹೊಡಿ ವಿಜಯ್, ಡಿಚ್ ಹೊಡಿ ವಿಜಯ್. ಡಿಚ್ ಇಲ್ಲ ಹೊಡಿ ಸೈಜ್ ಒಳ್ಳೆ ವಿಜಯ್. ಅದೇ ಯಾರೋ ಗುರುಜಿ ಹೇಳ್ತಾರೆ ಡಿಚ್ಚಿ ಹೆಂಗ್ ನೋಡಿದೀನಿ ಗೊತ್ತಾ ಅಂತ. ಸರ್ವಿಸ್ ಬರೀ ಡಿಚ್ಚಿನೇ ಹೊಡೆದು ಕೊಲೆ ಮಾಡೋದು ಎಲ್ಲರೂ. ಹಂಗೆ ಹಿಂಗೆ ಡಿಚ್ಚಿ ಹೊಡೆದ ಸೈಸೋದು. ಮಿಸ್ಟರ್ ನಿಸರ್ಗ ಅವರೇ ಮಿಸ್ಟರ್ ನಾನು ಸೆಂಟ್ ಜಗಳ ಆಡ್ಸೋರು ಇರೋದು.
ಥೂ ಇರಲ್ಲ ಕಾರ್ ಉಳ್ಕೊಂಡದಲ್ಲ. ಯಾವತ್ತು ಹುಡುಗರ್ನ ಎದ್ರಾಕಬೇಡ, ಕಗ್ಗಲ್ ಹೋಗೋತಿದೆ. ಹುಡುಗರ್ನ ಯಾವತ್ತೂ ಎದ್ರಾಕಳಲ್ಲ, ಲೇಡಿನ ಮಾತ್ರ ಎದ್ರಾಕಳಲ್ಲ ನಾನು. ನನ್ನ ಹತ್ರ ಏನಕ್ಕೆ ಬಂದಿದೆ? ನೀನ್ ಲೇಡಿ ಅಲ್ಲ, ಅದಕ್ಕೆ ಈಗ ಎದ್ರಾಕೊಂಡು PC ಕಾಮಿಡಿ ಮಾಡ್ಲಿ ಇವತ್ತು. ನಡಿ ಶರತ್ ಹೋಗೋಣ. ಗೈಸ್ ಇದ್ನ ಗೈಸ್ ನಾಳೆ ಎಲ್ಲೋ ಹೋಯ್ತವನೆ ವಿಜಿ, ಅವನಿಗೆ 100 ರೂಪಾಯಿಗೆ 8 ಕೊಡ್ತೀನಿ ಅಂದ್ರು. ಅವ್ರು ನಮ್ ಫಾಲೋವರು, ಅದಕ್ಕೆ ನಾನು 150 ರೂಪಾಯಿ ಮಾಡ್ಬಿಟ್ಟು 8 ಇಸ್ಕೊಂಡಿ. ನಾನ್ ಹೇಳಿದ್ದು 150 ಮಾಡಿದ್ದೀರ, 150 ಮಾಡ ಅಂದಿ ಮಾಡ್ದ. ಇವಳಿಗೆ ಐತದ ಇವಳಿಗೆ ಬೇಕು ಕೊಡು. ಕಣ್ಗೊಂದು ಮೇಕಪ್ ಕಾ, ಕಾಲ್ಗೊಂದು ಮೇಕಪ್ ಕಾ. ವ್ಲಾಗ್ ಬರಲ್ವ ಅಂತ ಕಳ ಇವತ್ತೆಲ್ಲ ಮುಚ್ಚ ಕುತ್ಕೋಬೇಕು ಅಷ್ಟೇ. ನಮ್ ಜೊತೆ ಇದ್ಮೇಲೆ ಎಕ್ಸ್ಟ್ರಾ ಆಡೋದು ಎಗರಾಡೋದು ಮಾತ್ರ ಕೆಳಗೆ ಇಳಿಸ್ತೀವಿ. ಹೋಯ್ತೋಯ್ತು ನಿಂಗೆ ತಳವಳ ಬೀಜ ಅನ್ಕೊಂಡ್ಬಿಟ್ಟಿದ್ಯಾ? ಇದು ಅಲೋನ್ ವಿಜಿ ಅಡ್ಡ, ಅಲ್ಲೊಂದು ವಿಜಿ ಅಡ್ಡ ಇದು. ಮುಂದೆ ಕಾಡಿ ಆಡ್ಸಂಬುದ ಇಂಚೋರೆಲ್ಲ ಯಾರು ನೋಡಿದಾರ ಮುಚ್ಕೊಂಡಾಗಿತ್ತಾರ ಸೂಡ ಮೇಲೆ ಅಲೋನ್ ವಿಜಿ ಓಡಿಸಿದ ಹಿಂದಿಗೆ ಚಂಪಾಬಿಟ್ರೆ ನಾವು ಊಹಿಸ್ಕೊಳ್ಬೇಕು. ಅಲೋನ್ ವಿಜಿ ನೀನ್ ಏನೆಲ್ಲ ಹೆಸರು ನಿಂದು ಬ್ರ್ಯಾಂಡ್, ಇಟ್ಸ್ ದ ವರ್ಲ್ಡ್ ಕಪ್ ಬ್ರ್ಯಾಂಡ್. ಅದು ಮುಂಚೆ ಕ್ರೇಜಿ ವಿಜಿ, ಇವಾಗ ಅಲೋನ್ ವಿಜಿ. ಮುದ್ದು ರೋಲೆಕ್ಸ್ ವಿಜಿ, ಅವೆಲ್ಲ ಕ್ರೇಜಿ ವಿಜಿ, ಅಲೋನ್ ವಿಜಿ. ಇವಾಗ ನೀವು ನಿಸರ್ಗ ಅವರ, ಇವಾಗ ಲೇಡಿ ವಿಜಿ. ಮನೆ ಚಿಕ್ಕ ಮುಚ್ಚ ಅವೆಲ್ಲ ಕಟ್ ಮಾಡೋದು. ಲೇಡಿ ವಿಜಿ ಅಂತ ಹೆಸರು ಇಟ್ಕೊಂಡು ಕಥಕ್ಕೂ ಮಾಂತ್ರಿ ಮಗನೇ, ನಿನ್ನ ಬೂಟ್ ಕಟ್ಟಿ ಲೇಡಿ ಲೇಡಿ ನನ್ನ ಮಗನೇ ಲೇಡೀಸ್ ಲೇಡಿ ವಿಜಿ, ಲೇಡಿ ವಿಜಿ, ಟ್ರಾನ್ಸಿ ವಿಜಿ, ಗಾಂಧಿ ವಿಜಿ. ಅಯ್ಯೋ ಬೂಟ್ ಕಟ್ಟಿ ಉರ್ಕೊಬಿಟ್ಟಲ್ಲಪ್ಪ. ಎಂತ ಕಟ್ಟಿ ವಿಜಿ? ಬೂಟ್ ಕಟ್ಟಿ. ಖರ್ಚಿಗೆ ಕಾಸ್ಬೇಕು, ಮನೇಲಿ ಕೇಳ್ಬೇಕು, ಬೂಟ್ ಕಟ್ಟಲ್ಲಿ ಹೊಡೆದ್ರೆ ನೀವು ಮುಖ ತುಂಬ ಉಗ್ಸ್ಕೋಬೇಕು, ಕಾರ್ಚ್ಬೇಕು. ನನ್ನ ಬುಗ್ಗಟ್ ಬೂಟ್ ಕಟ್ಟು. ನನ್ನ ಹೆಸರು ಮುದಾವೆ ನಡಿ ಮುದಾವೆ. ಅವಳೆ ಚಿಂಪಾಂಜಿಗಳ ಚೆನ್ನಾಗಿ ಇವಳು ಯಾವ ಚಿಂಪಾಂಜಿ ವಿಜಿ? ಬೆಳಿ ಚಿಂಪಾಂಜಿನ ಕರೆ ಚಿಂಪಾಂಜಿ? ಚಿಂಪಾಂಜಿ ನಡಿ. ಈಗಲೂ ಮಕ್ಕೋತಾವರಿ, ಅರ್ಧ ಕೆಜಿ ಮೇಕಪ್ ಬರ್ಲಿಲ್ಲ ಅಂದ್ರೆ ಕೇಳು. ಮೇಕಪ್ ಅದೇನೋ ಪೌಡ್ರು, ಲಿಫ್ಟಿಕೋ, ಆಮೇಲೆ ಫೀಟು, ಫಿಂಡಾಲು, ಫೌಂಡೇಶನ್, ಆಮೇಲೆ ಪೆಸ್ಟ್ ನಮ್ಮೂರಲ್ಲಿ ಒಬ್ಬ ಅವನೇ ಗುರು ಅಂತ, ಗುರು ಅವನ್ ಹೇಳೋದು, ಇಲ್ಲಿ ಆಡಿಯನ್ಸ್ ಹೇಳ್ತಾ ಇರೋದು. ಗೈಸ್ ಅವನು ಫಸ್ಟ್ ಅನ್ನಕ್ಕೆ ಪ್ರೆಸ್ಟು ಅಂತಾನೆ, ಆಮೇಲೆ ಸ್ವೀಟ್ ಅನ್ನಕ್ಕೆ ಫೀಟು ಅಂತಾನೆ. ನಮ್ಮ ಮಾವನೇನೆ ಇದು ನಾವ್ ಇಲ್ಲಿಗೆ ಹೋಗಿದಾಗ ಚಿಕ್ಕದೇವನ್ ಬೆಟ್ಟಕ್ಕೆ, ಅಲ್ಲಿ ಫೆಂಡಾಲ್ ಹಾಕ್ಸೋರಲ್ಲ, ಫೆಂಡಾಲು ಅಲ್ಲಿ ಮಾಡ್ತಾ ಇರೋದು ಅಂತ ಅನ್ಬಿಡ್ತಾರೆ. ಈ ನನ್ನ ಮಗ ಏಕ ಅದನ್ನೇ ಹೇಳ್ಕೊಂಡ್ ಬಂದವನೇ, ಫೆಂಡಾಲು ಅನ್ಕೊಂಡು. ಏನಾದ್ರು ಹೇಳಿದ್ರು ಸೂಕ್ಷ್ಮವಾಗಿ, ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ ಅಂದ್ರೆ, ಯಾರು ಅಪ್ಪಿ ತಪ್ಪಿ ಏನಾದ್ರು ಹೇಳ್ಬಿಡ್ತಾರೆ, ನಮ್ಗೆ ಅದು ಅಬ್ಸರ್ವ್ ಆಗಿರಲ್ಲ. ವಿಜಿ ಅದನ್ನ ಅಬ್ಸರ್ವ್ ಮಾಡ್ಕೊಬಿಡ್ತಾನೆ. ಇವ್ರೇನಾದ್ರು ಅಪ್ಪಿ ತಪ್ಪಿ ಹೇಳ್ಬಿಡ್ಲಿ, ಅದು ಇರ್ಕತಾನೆ ವಿಜಿ. ಮಾತೇ ಬತ್ತಲ್ಲ ಬಿಡು. ಮಗ ತುಂಬಾ ಬಟ್ಟೆ ಹಚ್ಕತ್ತಾಳ ಮುದೇವಿ. ಇನ್ನೇನು ಗೊತ್ತು ಮುದೇವಿ? ತಿನ್ನೋದು, ಮನಿ ಕಳೋದು, ಮಗ ತುಂಬಾ ಬಟ್ಟೆ ಹಚ್ಕೊಳ್ಳೋದು ಆಮೇಲೆ ವಿಜಿ ಅಷ್ಟೇ. ಆಮೇಲೆ ನಮ್ ತಲೆ ಕೆಲ್ಸದ ಕಡೆ ಒಂದ್ ಕ್ವಶನ್ ಅನ್ನೋದು, ತಲೆಗೆ ಕೈಯಾಗ ಬ್ರೈನ್ ಏನ್ ಕ್ವಶನ್ ಗೊತ್ತ? ಇವಾಗ ಸಾಂಗ್ ನಾವು ಅದಕ್ಕೆ ಸಾಂಗ್ ಆನ್ ಮಾಡ್ಕೊಡೋದು ನೆಮ್ಮದಿಯಾಗಿರ್ತದೆ ಅಂದ್ಬಿಟ್ಟು ಏನ್ ಕೇಳೋದು ಗೊತ್ತಾ? ನಾನೇನಾದ್ರೂ ನಾಳೆ ಸತ್ತೋಗ್ಬಿಟ್ರೆ ನೀವಿಬ್ರು ನನ್ನ 3 ದಿವಸ ಕಂಡು ಇಡ್ತೀರಾ, ಇಲ್ಲ ಒಂದೇ ದಿವಸ ಕೊಂಡೊಯ್ತೀರಾ ಅಂತ ಕೇಳೋದು. ವಿಜಿ ತಿಂಗ್ಳ ಗಂಟೆ 15 ದಿವಸ ಗಂಟೆ ಇರ್ತೀನಿ ಕಣಕ. ಅದನ್ನೇ ನಮ್ಮ ಮಟ್ಟಿಲಿ ಇರ್ತೀವಿ ಅಂದ್ರೆ ಇಲ್ಲ ಅಕ್ಕಪಕ್ಕ ಓಡಾಡ್ಕೆ ಇರ್ತೀನಿ ಅಂತ ವಿಜಿ ನೋಡಕ್ ಹೋಗಲ್ಲ. ಈ ತರ ಕ್ವಶನ್ಗಳು ಅನ್ಬಿಟ್ಟು ಹಂಗೆ ಹಬ್ಬ ಮಾಡಕ್ ಕುಂತೀನಿ. ಚಿಕನ್ ವೆಜ್ ನಾನು ಎರಡು ಮಾಡ್ಬಿಡು ಎರಡು ವಿಜಿ ನೀ ಹೊಡಿ ಬರಲ್ಲ ಲೇಡಿಗೆ. ಸಪ್ಪಿ ತಪ್ಪಿ ಹೆಣ್ಣಾಗಿರೋದು ಹೆಣ್ಣು ಗಂಡ. ನಮ್ಮನೆ ಗಂಡು ಹುಡುಗ ಅಂತ ಬೆಳೆಸಿರೋದು ವಿಜಿ. ನಿಂಗೆ ಅನ್ಸಿದೆ ಒಳ್ಳೆ ಏರ ಬೆರ್ಗ್ಮದಾವೆ. ಯಾಕೆ ಬೈತೀಯ ಶರತ್ತು? ನಾನು ಶರತ್ತು ಎಷ್ಟು ದಿವಸ ಗಲ್ಲಿ ಪಲ್ಲಿ ಓಡಿಸ್ತಿದ್ರು. ಇವಾಗ ಒಂದು ಕಂಟೆಂಟ್ ರೀಲ್ ಮಾಡಬೇಕಿತ್ತು, ಅದಕ್ಕೆ ಇವ್ರು ಡ್ರೈವಿಂಗ್ ಓಡಿಸ್ಬೇಕಿತ್ತು. ಕಂಟೆಂಟ್ ಮುಗೀತು. ಆಫ್ ಮಾಡ್ಬಿಟ್ಟು ನೀವು ಕಂಟೆಂಟ್ ಆಯ್ತು. ಇವಾಗ ಗಾಡಿ ಕೊಡ್ತಾ ಸ್ಲೋ ಅಂತ ಅನ್ನೋದಷ್ಟೇ ಚೆನ್ನಾಗಿ ಓಡಿಸ್ತಿದ್ದೀನಿ ನಾನು. ಅಲ್ಲಿಂದ ಭಯ ಆಯ್ತಾ ವಿಜಿ? ಭಯ ಯಾರಿಗಾದ್ರೂ ಹಾಗೆ ಐತದ. ಕಾರ್ ಕೊಟ್ಟಾದ್ಮೇಲೆ ಇನ್ನೇನು ಮತ್ತೆ
ಅದು ಚೆನ್ನಾಗಿ ಓಡಿಸಿದ್ರಿ, ವೆಲ್ ಡನ್. ಚೆನ್ನಾಗಿ ಓಡಿಸ್ತೀರ ವಿಜಿ ನೀನು. ಮದುವೆ ಹೋಗು, ನೋಡಿ ಚೆನ್ನಾಗಿ ಪಾರ್ಕಿಂಗ್ ನಮ್ಮ ಮನಸ್ಸಲ್ಲೇ ಗಾಡಿ ಓಡಿಸ್ಕೊಂಡು. ಪಾರ್ಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದೀನಿ ಅಂತ ಕರೆಕ್ಟಾಗಿ ಮಾಡಿದೀನಿ ಗೈಸ್ ಪಾರ್ಕಿಂಗ್ ಎಲ್ಲ. ಗೈಸ್ ವಿಜಿಗೆ ಕೊಡೋದು ಕೊಟ್ಲು, ಒಂದು ಸರಿಯಾಗಿ ಕೊಟ್ಟಿರೋದು. ವಿಜಿ ಇಲ್ಲಿ ಇಟ್ಕೊಬಿಟ್ಟು ಕೊಟ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ, ಏಟು ಬಿಸಿಬೇಳೆ ಏಟು ಅಂತಾರೆ ವಿಜಿ ಸ್ಟೈಲಲ್ಲಿ. ನನ್ನ ಸ್ಟೈಲ್ ನೋಡಿಲ್ಲ ನೋಬಲ. ವಿಜಿ ಕೆಳಗೆ ತಳ್ಬಿಟ್ಟು ಬಿಡಿಸ್ಬಿಟ್ಟು ಕುತ್ಕೊಂಡ್ರೆ ಹೊಡೆದ್ಬಿಡ್ಲ ಬಿದ್ದೋಗಿದ್ರು ಇನ್ನೇನು. ಗೈಸ್ ಇವಾಗ ನಮ್ಮ ಇಸ್ರಾರು ಬರ್ತಾನೆ. ಇಸ್ರಾರು ಊಟ ಮಾಡ್ಕೊಂಡು ಬಂದವನ ಇಲ್ಲೋ ಗೊತ್ತಿಲ್ಲ, ಮಾಡ್ಕೊಂಡು ಬಂದೇನೆ ಅಂದರೆ ಅಲ್ಲೇ ಎಲ್ಲಾರು ತಿನ್ನೋದು. ಇವಾಗ ನಾವು ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದ. ಗೈಸ್ ಇಸ್ರಾರು ಅವನಿಗೆ ಫೋನ್ ಮಾಡಿದ್ದೆ ಇವಾಗ ಬಾಮಸ ಅಂತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.